ದೇವೇಂದ್ರ ಯಾರು ಕೆಂಪಿಲ್ಲ ಏನು ಹೇಗಿಲ್ಲ ನಾನು ಕೇಳುತ್ತಿಲ್ಲ ಸುಖದಲ್ಲಿ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಬಂದ ಹೊಲದಲ್ಲಿ ಹಾರಾಡಲು ಸಮಯವೇವಿಲ್ಲ. ನಾನು ಹೇಳಿದ ಹಾಗೆ ಆ ಗಿರೀಶ ಕೇಳಿದರೆ ವ್ಯಕ್ತಿಗೆ ನನ್ನ ಹಾಗೆ ಅಗರ್ಭ ಶ್ರೀಮಂತನಾಗಿ ಮೆರೆಯಬಹುದಾಗಿ. ಆದರೇನು ಮಾಡುವುದು? ಒಂದೇ ಏಟಿಗೆ ಹಕ್ಕಿಯನ್ನ ಬಲೆ ಬೀಳ್ತಿ ಹಾಕಿಕೊಂಡು ಹೋದ. ಲತೆಯಂತೆ ಬಳಲುತ್ತಿರುವ ಅಪ್ಸರ ಲೋಕ ತಂಗಿಯನ್ನ ಬಿಡಲಾರ ಮಜ್ಜನ ಮನೆ ಸರ್ವನಾಶ ಮಾಡದಿದ್ದರೆ ನಮಗೆ ಶಾಂತಿಯೇ ಇಲ್ಲ. ಎಂದು ಬಿಡಲಾರ ಧರ್ಮೇಂದ್ರ. ನೋಡಿದ ಕಡೆ ಹೋಗಿ ಬಂದೇನೋ? ಆಳುಗಳೆಲ್ಲ ಕೆಲಸ ಮಾಡ್ತಿದ್ದಾರೇನೋ?
ಸುಸ್ತಾಗೋಯ್ತು, ಒಂದು ಕೊಡಾನು ಸಿಗ್ಲಿಲ್ಲ. ಇಲ್ಲಿ ಎಲ್ಲೋ ಕೂತದೆ, ಅಲ್ಲಿ ಏನಾದ್ರೂ ಮಾಡುವಂತ ಈ ಬಿಸ್ನೆಸ್ ಮಾಡಿದ್ರೆ ಇದನ್ನು ಮನಸ್ಸಿಂದ ಬೇಡ. ಬಾಕಿದ್ ಯಾವ್ದು ಮಾಡಿದ್ರು ನಾನು ಗುಂಡಿಗೆ ಬಿಡೋದು ಬಿಟ್ರೆ ಮ್ಯಾಲ ಬರ್ತಿಲ್ಲ ನೋಡಿ. ಏನ್ ಮಾಡ್ಬೇಕು, ಇಷ್ಟು ಜನ ಅದರ ಮಡಪನ ತಂದೆ ನನ್ನ ರಿಪೇರಿ ಮಾಡು ಅಂದ್ರ ಖುಷಿಯಿಂದ ಮಾಡ್ತಿದ್ದೆ. ಇಲ್ಲ ಮುಂದೆ ಹೋಗಿ ಸಾಯ್ದು, ಹಿಂದೆ ಹೋಗಿ ಸಾಯ್ಲಿಲ್ಲ. ಯಾರು ಕೂದಂಗ ಆಗ್ತದಲ್ರಿ, ಪ್ಲಾಸ್ಟಿಕ್ ರಿಪೇರಿ ಅಣ್ಣ ನಂಗಾತಪ್ಪ. ಹೌದು, ನೀ ಎದಕ್ ಬಂದಿ? ಮಾಡಕ್ ಬಂದಿಲ್ರಿ, ಏನು ಮಾಡಕ್ ಬಂದಿ? ರಿಪೇರಿ ಮಾಡಕ್ ಬಂದಿದ್ರಿ. ರಿಪೇರಿ ಮಾಡ್ತೀರೇನು? ಅಲ್ಲ, ದಾರಿ ಒಳಗ್ ಹುಡುಗಿ ಕಂಡ ಅಂತೇಳಿ ಬಾಯಿಗೆ ಬಂದಂಗ ಮಾತಾಡ್ತೀಯಲ್ಲ, ಒಂದು ಕೊಡಬಾರ್ದು, ಕೊಟ್ಟ ಅಂದ್ರ ಅಲ್ಲಿ ಹೋಗಿ ಬಿತ್ತಿರ್ಬೇಕು ನೀನ. ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ನಾನು ಕಡಪನ್ ರಿಪೇರಿ ಮಾಡಕ್ ಬಂದಾನಿ ಅಂತ ಹೇಳಿದ್ರಿ. ಓಹೋ, ನೀನು ಕೊಡಬಾರ್ದು ರಿಪೇರಿ ಮಾಡಕ್ ಬಂದಿಯೇನು? ನಿಮ್ಮ ಹತ್ರ ಐತೇನು ಏನಾದ್ರೂ ರಿಪೇರಿ ಅಲ್ಲ, ನಿನ್ನೇನು ಹಡಿಬೇಕು ಅಂತ ಹೊಡೆದಾರೋ ಹಿಂಗ ಮಾಡಿ ಉದುರ್ಸ್ಯಾಳ. ಏನ್ ಹೆಣ ಎತ್ಲಿ? ಏನದು ನಿಮ್ಮ ಹತ್ರ ಇರೋದು ಒಂದ? ಏನದು? ಅಣ್ಣ ಇದ್ದಾದ್ರೂ ಕಾಣ್ತೈತಪ್ಪ ಅಂತ ನೋಡಿದ್ರೆ ಒಂದು ನಮ್ಮ ಮಾತನ್ ಕಾಲದಾಗಿದ್ಲು, ನಮ್ಮ ಅಜ್ಜಿ ಹತ್ರ ಇದ್ದಿದ್ದು ಒಂದ. ನಮ್ಮ ಅವ್ವನ ಕಾಲದಾಗಿದ್ದ, ನಮ್ಮ ಅವ್ವನ ಹತ್ರ ಇದ್ದಿದ್ದು ಒಂದ. ಈಗ ನಮ್ಮ ಕಾಲ, ನಮ್ಮ ಹತ್ರ ಇರೋದು ಒಂದ. ಇನ್ನೊಂದೇನು ಫಿಕ್ಸ್ ಆಯ್ತಲ್ಲೇ? ಹಾ, ಬೇರೆ ಕಡೆ ಕೊಟ್ಟು ಬಂದಿನಿ. ಓ ಹಿಂಗ. ಬಾ, ನೀ ಕಾಲಿದ್ರೆ ಕುಂತ ಬಿಡ್ಮ ಹತ್ತಿ. ಹಾಗಾದ್ರ ಮೊದಲ ಮಾಡಿ ಮುಗಿಸ್ತೀನಿ. ಯಾಕಂದ್ರ ಮುಂದೆ ಗಿರಾಕಿಗಳು ನಂದು ಮಾಡು. ಕರೆ ಹೇಳು, ನೀ ಎಸ್ ಕಡೆ ಮಾಡಿ ಬಂದಿ? ಮತ್ತೆ ನಂದು ಮಾಡು ಅಂತ ಏನು ಮಾಡಕೊಂಡಿ? ಅಯ್ಯಪ್ಪ, ಅದರಿ ಕೊಡ್ಕೊಂಡ್ ರಿಪೇರಿ ಮಾಡಿ. ನೀನು ನೋಡಪ್ಪ, ಎಲ್ಲ ಬಿಡಿಸಿ ಹೇಳ್ಬೇಕು, ಕೌಸ್ನಾಗಿಟ್ಟು ಪಡಿಬೇಡ. ಬರೀ ಮಾಡ್ತೀನಿ ಅಂತ ನೋಡಿ, ಹೊಸ ಮಾಲ್ ಆದ್ರ ನೋಡಕ್ಕೂ ಚಂದ ಇರ್ತೈತಿ, ಮಾಡಕ್ಕೂ ಮಸ್ತ್ 50% ಹೆಚ್ಚಿಗೆ ಆಗ್ತೈತಿ. ವಯಸ್ಸು ಭಾಳ ಆಗ್ಯಾವನ್ರಿ. ಯಾಕೆ ನಿಮಗೆ ಆಗ್ಯಾವನ್ರಿ? ಅವ್ರಿಗೂ ಹಂಗಂಗ ಆಗ್ತೈತ್ರಿ, ಏನ್ ಮಾಡ. ಅವ್ರಿಗೆ ಏನ್ ಮಾಡ್ತಿ ನೋಡು, ಹಂಗ ಹುರ್ಪಿ ಎದ್ದು ಬಿಟ್ಟಿರ್ತಾರ ಅವ್ರು. ಇನ್ನೊಂದ್ 2 ತಾಸು ಹಿಡ್ದು ಆಮೇಲೆ ಮಕ್ಕೊಂಡ್ಬಿಡ್ತಾರೆ. ಅಂದಂಗ ನಿಮ್ದು ದೊಡ್ಡದೈತ ಸಣ್ಣದೈತ? ತಿಂಡಿಗೆ ಬಂದಿ ನೀನು. ಏನೇ ದೊಡ್ಡದಿರೋದು ಸಣ್ಣದಿರೋದು? ಅದರಿ ನಿಮ್ಮ ಕಡಪನ್ ತೂತು ಸಣ್ಣದೈತ ಇಲ್ಲ ದೊಡ್ಡದೈತ ಅಂತ ಕೇಳಿದ ಅಷ್ಟೇನ್ರಿ. ನಂದು ದೊಡ್ಡದು ಇಲ್ಲ, ಸಣ್ಣದು ಇಲ್ಲ, ಎರಡ್ರ ನಡಬರ್ಕೈತಿ. ಹಂಗ ಮುಚ್ಚಿಟ್ಕೊಂಡ್ರೆ ನಾವ್ ಹೆಂಗ ಕಾಣೋದ್ರಿ? ಸ್ವಲ್ಪ ಈ ಕಡೆ ತಕ್ಕ ಬಂದು ಬರ್ರಪ್ಪ, ಯಾರ ಕಾಲಿ ಇದ್ರೆ ಬಂದು ತೋರ್ಸ್ ಬರ್ರಿ. ನಿನ್ನ
ತೋರಿಸ್ಬೇಕು ಹೌದಿಲ್ಲ ಹೌದಾ ಒಂದೆರಡು ನಿಮಿಷ ಟೈಮ್ ಕೊಡು ನಿನಗೆ ತೋರಿಸ್ತೀನಿ ಅಂತ ಇಲ್ಲ ಬೇಡ ಮತ್ತೆ ಇನ್ನು ಮುಂದೆ ತೋರ್ಸಕ್ ಹೋಗ್ಬೇಡ ಇಷ್ಟು ಜನ ಎದ್ದು ನಮ್ಗೆ ಬಡಿತಾರ ಬಾಡಿದ್ರು ಚಿಂತೆ ಇಲ್ಲ ಬಡ್ಕೊಳ್ಳೋ ನೀನ ನನಗೇನು ಚಿಂತೆ ನಾನು ನೋಡ್ದಿ ಅಂತ ಹೇಳ್ತೀನಿ ಅಷ್ಟೇ ಮತ್ತೆ ಯಪ್ಪ ಎಷ್ಟರ ಬರ್ಗೆಟ್ಟಿಯೋ ಯಪ್ಪ ನೀನ ನಿಂದು ತೋರ್ಸು ನಾ ನೋಡ್ತೀನಿ ಹೇಗೆ ತೋರ್ಸ್ಬೇಕು ಪುಂಗಿ ನೋಡಿರೇನ್ರಿ ಅಷ್ಟೇನು ನಿಗಿರ್ತೀನಿ ತಡ್ಕೋ ಸಮಾಧಾನ ಮನಸ್ಸು ಸ್ವಲ್ಪ ಶಾಂತತೆಯಾಗಿರ್ಬೇಕು ನೀನು ಭಾಳ ಎಕ್ಸೈಟ್ಮೆಂಟ್ ಆಗ್ಬೇಡ ಅಷ್ಟೇನಾರ ಬಂತು ಹಿಡ್ಕೋ ಇದು, 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 ಇದು. ಇದು ಹಿಡ್ಕೊಳ್ಳೋದ ನಾನು ಏನೋ ಅಂತ ತಿಳ್ಕೊಂಡಿದ್ದೆ ಹಿಡ್ಕೊಳ್ಳ ಚಿಕ್ಕಳ್ಳ ನಮ್ಮ ಆಸ್ತರ್ ಜೋಡಿ ಪಳಗ ಹೌದಲ್ರಿ ನೋಡ ಅವ್ರು ಎಷ್ಟು ತಡ್ಕೋ ಯಪ್ಪ ನಾ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಚಿಕ್ಕಳ್ಳ ಎಂತ ಒಳ್ಳೆ ಹೆಂಗಸಯ್ಯ ಅವಳು ಭಾಳ ಹಾಳಾಗೋಗ ಯಾವ ಕುಡ್ಸಾಲೆ ಅಂದವ ಬಾಳ ಯಾವ ಭಾಡೆ ಊರ್ ಭಾಡ್ಯ ಹೆಂಗೈತಿ ನೋಡ್ತೀನಿ ಯಾಕೆ ನೋಡೇ ಇಲ್ಲ ಕೊಡ ನೀನು ನೋಡಿದ್ರೆ ಕೂದ ಎಷ್ಟು ದೊಡ್ಡ ಐತೆ ಅಂತ ನೋಡ್ಬೇಕಲ್ಲ ನನ್ನ ಕರ್ಮ ಆಗ್ತೈತೆ ಅವ್ರಿಗೆ ತಡ್ಕೊಳ್ಳೋ ಪೇಷನ್ಸ್ ಇಲ್ಲ ಅಲ್ಲ ನೀ ಕೊಡ ತೂತ ನೋಡಿಲ್ಲ ಏನು ತೂ ಏನೋ ಆತು ನಿನಗೆ ಕೂತು ಸಣ್ಣದ ಐತಿ ಆದ್ರ ಕೂತು ಒಳಗೆ ನೋಡಿದ್ರ ಭೂಲೋಕನ ಕಾಡ್ತೈತಲ್ಲಿ ಅಲ್ಲ ನಿಂದು ಲೋಕನೇ ಬೇರೆ ಐತಲ್ಲ ಯಾಕ ಅದ್ರೊಳಗೆ ನೋಡಿದ್ರ ಭೂಲೋಕನ ಭೂಲೋಕ ಕಾಣ್ತೈತಿ ಕಾಡ್ತೈತಿ ಹೇಳಕ ಬರಂಗಿಲ್ಲ ಅಂದ್ರೆ ಅದ್ರೊಳಗೆ ಹೋಗಿ ಈಜಾಡ್ ಬಂದಿ ಹಂಗಲ್ರಿ ಇದ್ರ ನೋಡಿದ್ಲಪ್ಪ ಅಂತ ನನಗ ರಿಪೇರಿ ಮಾಡ್ಲೇನ ಸರಿ ಮಾಡಕ್ಕ ಎಷ್ಟು ತಗೋತೀರಿ ನಿಮ್ಮ ಹತ್ರ ಎಲ್ಲ ಹೆಚ್ಚು ತಗೊಳಕ್ ಆಗೋದಿಲ್ಲ ಮೇಡಮ್ಮರ ನಮ್ಮ ಹತ್ರ ತಗೊಳಂಗಿಲ್ಲ ಹೊಸ ಮಾಲು ಅಂದ್ರ 50 ರೂಪಾಯಿ ತಗೊಳ್ತೀರಿ ಹಳೆ ಮಾಲ್ ಅಂದ್ರ 100 ತಗೊಳ್ತೀರಿ ಎದಕ್ಕೆ ಬರ್ತೇನ ಎದಕ್ಕೆ ಹೊಸ ಮಾಲ್ ಒಂದು ಸಲ ಪ್ಯಾಚ್ ವರ್ಕ್ ಮಾಡಿ ಗಮ್ ಹಾಕಿ ಒತ್ತಿ ಹಿಡಿದ್ರ 9 ತಿಂಗಳಾಗ ಓಪನ್ ಆಗಂಗಿಲ್ಲ ಈ ಹಳೆ ಮಾಲು ಎಷ್ಟು ಬೇಸಿಗೆ ಹಾಕಿ ಗಮ್ ಹಾಕಿ ಒತ್ತಿ ಹಿಡಿದ್ರು 1-1.5 ತಿಂಗಳು ಮತ್ತೆ ಟುಶ್ ಆದ್ರೂ ಆಯ್ತು ಹೇಳಾಕ ಬರಂಗಿಲ್ರಿ ಹೌದು ದೋಸ್ತ ಬರೋಬ್ಬರಿ ಹೇಳ್ದಿ ನೀನು ನಿಂದು ಗಮ್ಮರ ಹೆಂಗಿರ್ಬೇಕು ಅಲ್ಲ ನೀವೇನಾರ ಪಾರಿನಿಂದ ತಗೊಂಡ್ಬರ್ತೀರಲ್ರಿ ಅದನ್ನ ಅಲ್ಲ ನೀವ ಸ್ವಂತ ಉತ್ಪತ್ತಿ ಮಾಡ್ತೀರ ಏಯಪ್ಪ ಇವ್ರು ಏನ್ ಬಿಡಬುದಿರ್ತಾರೋ ಮರ ನಾ ಹೇಳಿದ್ ಗಮ್ಮಿನ ವಿಷಯ ಗಮ್ ಗಮ್ ನಿಮ್ಮ ಗಮ್ಮು ಗಿಮ್ಮು ಮತ್ತು ಲೀಕ್ ಆಗೋದು ಗಟ್ಟಿ ಮುತ್ತಲಾಗಿ ಇಟ್ಕೊಳ್ಳಲೇ ನನ್ನ ಗಮ್ಮು ಕೇಳ್ತಾ ಇಲ್ಲ ನಿಮ್ಮ ನೀವ್ಯಾಕೆ ಮೂಗಿನಾಗ ಮೆಣಸಿನ್ಕಾಯಿ ಇಟ್ಕೋತೀರಿ ಪಾಪ ಹೇಳ್ರಿ ಎಲ್ಲಿ ತಗೊಂಡ್ಬರ್ತೀರಿ ನೀವು ಗಮ್ಮ ಇಷ್ಟು ದೊಡ್ಡ ತೂತುಗ ಗಮ್ಮು ಮತ್ತೆ ಯಾಕೆ ನಾವು ಇದ್ರು ಸಾಕು ಗಮ್ಮು ಇಟ್ಟದಿ ಅಂದ್ರ ಬಂದಾಗ್ಬಿಡ್ತೈತಿ ಕರೆಕ್ಟಾಗಿ ಹೇಳಿದ್ರಿ ಅದನ್ನ ಹಾಕಿ ಇದನ್ನ ಮಾಡಿದ್ರೆ ಬರೋಬ್ಬರಿ ಬರಬ್ಬರಿ ಆಗ್ತದೆ ಈಗ ಮಾತು ಏನಕ್ಕ ಅಲ್ಲ ಗಮ್ಮೇನು ಹಾಕ್ತಾರೆ ಆದ್ರೆ ನನ್ನ ಕಡೆ ರೊಕ್ಕನೂ ಇಲ್ಲ ಇಟ್ಟು ಮಾತಾಡ್ತಿದ್ರೆ ರೊಕ್ಕನೇ ಇಲ್ಲ ಅಂದ್ರೆ ಎಲ್ಲೋಯ್ತ್ರಿ ನಿಮ್ಮ ಪರ್ಸು ಅಲ್ಲೇ ಇಟ್ಟು ಬಂದಿರಿ ನಮ್ಮ ಪರ್ಸ್ ಹಂಗ ಅಡ್ಡಾಡ್ಕೊಂತ ಬಂದ್ರಿ ಹಂಗಾದ್ರೆ ಯಾರಿಗೆ ಕರಾಪ್ತಿಗಾರ್ ಕೆಲಸ ಮಾಡಿ ಹೌದು ಒಂದು ಕೆಲಸ ಮಾಡಿ ಏನ್ ಮಾಡ್ಲಿ ನೀವು ಒಳಗೆ ಹೋಗಿ ಎಲ್ಲ ತಯಾರಿ ಮಾಡ್ಕೊಳ್ಳಿ ನಾನು ಮಾಡಿ ಮುಗಿಸ್ತೀನಿ ನೀನ್ ಹೆಣ ಎತ್ತಲ ನಿನ್ನ ಮೂಗ್ನಾಗ ಬದಿಕಾಯಿ ನಿನ್ನ ಬಾಯಾಗ ಮೂಲಂಗಿದ್ರು ನಿನ್ನ ನೀ ಏನು ಬಂದು ಮಾಡಿ ಮುಗಿಸೋದು ನಾ ಏನಿಲ್ಲ ನಾನು ಒಳಗೆ ಹೋಗಿ ನಿಮ್ಮ ಪರ್ಸ್ ಎಲ್ಲ ಐತಿ ನೋಡ್ಕೊಂಡು ದುಡ್ಡು ತೆಗೆದು ಎಲ್ಲ ರೆಡಿ ಆಗಿ ನಾನು ರಿಪೇರಿ ಮಾಡ್ಕೊಂಡು ಬರ್ತೀನಿ ಅಂತ ಅಯ್ಯೋ ಹೇಳಿದ್ದೆ. ಪಾಪ ಹಂಗಂದ್ರೇನು ಗೊತ್ತಾಗಿರ್ಲಿಲ್ಲ ಬಿಡ್ರಿ ಅಂದಂಗ ನಿಮ್ ನನ್ನ ಹೆಸರು ಅಪ್ಪ ಏನ್ ದಾರಿ ಮೇಲೆ ಇದ್ದೀರಿ ಈ ಕಡೆಗೆ ಎಲ್ಲಿ ಹೇಳಿ ಈ ಕಡೆಗೆ ನಾಟಕದ ಬದಿಗೆ ಬಂದ ಯಾವ್ದು ಇಟ್ಟೋದ ದಾರಿ ಮೇಲೆ ಹೋಗ್ತಾ ಇತ್ತು ಈಗ ಬಂದದ್ದು ಹಾ ಬಂದ್ರ ನನ್ನ ಹೆಸರು ಸಂಘ ಪಡ ರಿಪೇರಿ ಮಾಡೋ ಸಂಘ ಸಂಗ್ಯಾ
ಚಿಂತ 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 ಲವ್ 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 ಅದು ಹಂಗಲ್ಲ ಮತ್ ನಾನ್ ನಿಮ್ಮನ್ನ ಪ್ರೀತಿಯಿಂದ ಸಂಗು ನೀವು ಪ್ರೀತಿಯಿಂದ ಸಂಗು ಮಾಮ ಅಂತ ನನಗೆ ಎಲ್ಲೋ ಇಲ್ಲಿ ಜುಮ್ಮಾಯಿ ಆಗಕತ್ತೈತಿ ಅದು ಅಲ್ಲಿ ಯಾವ್ದೋ ಎಮ್ಮೆ ಹೊರಕತ್ತೈತಪ್ಪ ಎಮ್ಮು ಎಮ್ಮು ನೋಡ್ದೆ ಎಲ್ಲ ಬರೀ ಡ್ಯಾಶ್ ಡ್ಯಾಶ್ ಪಾಪ ಹಾಲು ಕೊಡು ಎಮ್ಮೆ ಎಲ್ರದು ಕೋಣ ಕೋಣ ನಂಗೆ ಎಮ್ಮೆ ತರಕ್ ಎಲ್ಲ ಹಾಲು ನೆನಪಾಯ್ತಾ ಎಲ್ಲ ಅಲ್ಲ ಇಷ್ಟೊತ್ತೇನು ಹಾಲು ಕೊಡೋದೇನು ನಿಮ್ಮ ಮನೆಗೆ ಐತಲ್ರಿ ಎಮ್ಮೆ ದುಡ್ಡು ಕೊಡ್ಲಿ ಅಂತಿಲ್ಲ ಒಂದು ಬಿಚ್ಚಾದ್ರೂ ಒಂದು ಏನಾದ್ರು ನಿನಗೆ ಮನಸ್ಸು ಬಿಚ್ಚಿ ಕೊಡೋದು ಮನಸ್ಸು ಒಳಗಿಂದ ಒಂದು ಡ್ಯಾನ್ಸ್
ಹಾ ನೀ ತಿನ್ನು ಸೇಬು ಒಳಗದ ಅಲ್ಲತ್ತೆ ನಾನು ರೋಗ ಇಲ್ಲಿ ಪೂರಾ ಮಾನಸಿಕ ಆಗೈತಿ ಇದು ಮಧ್ಯದಲ್ಲಿ ಸವಿನಯ ವಿಜ್ಞಾಪನೆಗಳು. ಶ್ರೀಯುತ ಮಹೇಶ್ ನಾಯಕ್ ಇವರು ಶ್ರೀ ಗಣೇಶ್ ನಾಯಕ್ರಿಗೆ ಹಾಗೆ ಅಜಿತ್ ನಾಯಕ್ರವರಿಗೆ ಮತ್ತು ನಂದಾ ನಾಯ್ಕ್ ಇವರಿಗೆ ಬಹುಮಾನವನ್ನು ಘೋಷಿಸಿದ್ದಾರೆ. ದಯವಿಟ್ಟು ತಾವುಗಳು ಬಂದು ವೇದಿಕೆಗೆ ಬಂದು ಸ್ವೀಕರಿಸಬೇಕಂತ ವಿನಂತಿಸ್ತಾ ಇದ್ದಾರೆ. ಶ್ರೀಯುತ ಗಣೇಶ್ ನಾಯ್ಕ್, ಅಜಿತ್ ನಾಯ್ಕ್ ಮತ್ತು ನಂದಾ ನಾಯ್ಕ್. ಶ್ರೀಯುತ ಮಹೇಶ್ ನಾಯ್ಕರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ದೇವ್ರ ಹತ್ರ ದುರ್ಗಾ ಪರಮೇಶ್ವರಿ ದೇವ್ರ ಹತ್ರ ಕೇಳ್ಕೊಳ್ತಾ ಅವರಿಗೆ ಐಶ್ವರ್ಯನ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಮೊದಲ ರಾತ್ರಿ ನನ್ನದಾಗಬೇಕಿದ್ದ ಆ ರಾತ್ರಿ ಪಂಚರೋಗವನಾಯಿತು. ನೀನೆಷ್ಟೊಂದು ದಿನ ಲತಾಳತ್ರ ಸುಖ ಪಡುವೆ. ಆ ರಾಘವರಿಂದ ನೀನೇನಂತ ಸುಖ ಬಯಸುವೆ? ಸಹ್ಯವಾಗ್ತದಲ್ಲ? ಯೌವನ ತುಂಬಿದ ತರುಣಿ ನೀನು. ಆ ಒಕ್ಕಲಿಗನ ಮನೆಯಲ್ಲಿ ಒಂದು ದಿನ ಸಾಧ್ಯವೇ ಇಲ್ಲ. ಒಂದು ದಿನ ಈ ಅರಮನೆಯನ್ನು ಹುಡುಕಿಕೊಂಡು ಬರಲೇಬೇಕು. ತೋರಿಸುವೆ ಹಣದ ರಾಶಿಯಿಂದ ಈ ಶ್ರೀಮಂತನ ಚಮತ್ಕಾರ. ಬಂದು ತುಂಬ ಹೊತ್ತಾಯ್ತಾ? ಏನ್ ಸುಮಿತ್ರ, ನಂಬಿದ್ರೆ ನಿಮ್ಮಂತ ಹೆಣ್ಣನ್ನೇ ನಂಬಬೇಕು. ಯಾಕಂದ್ರೆ ನಮ್ಮಂತ ಗಂಡಸಿರ್ತಾರಲ್ಲ, ಇಲ್ಲಂದ್ರೆ ಎಲ್ಲಾದ್ರೂ ಕೆರೆಗೆ ಬಾಗಿ ನೋಡ್ತಾರೆ ಅಷ್ಟೇ. ಏನಾಯ್ತು ಈಗ ಯಾಕೆ ಅಷ್ಟು ವರಿ ಮಾಡ್ಕೊಂಡಿದ್ದೀರಾ? ಈಗ ಬಂದಿದ್ದೀನಲ್ಲ, ಅದೆಲ್ಲ ಮುಗಿಸಿ ಬರೋದು ಇಷ್ಟೊಂದು ತಡವಾಯ್ತು. ಅದಕ್ಕೆ ಇಷ್ಟೊಂದು ಬೇಸರ ಮಾಡ್ಕೊಳ್ಳೋದು. ನಿಮ್ಮಂತ ಹೆಣ್ಣಿರಬೇಕಾದ್ರೆ ಈ ಶ್ರೀಮಂತಿಗೆ ನಿನ್ನದಿರಬೇಕಿದ್ರೆ ಯಾಕೆ ನಾವು ಇಷ್ಟೊಂದು ದಿನ ಹೀಗೆ ಜ್ವಾಲಾಡಬಹುದಲ್ಲ? ನೋಡಿ, ಯಾವಾಗ ನೋಡಿದ್ರು ಹೀಗೆ ಹೇಳ್ತಿದ್ದೀರಾ. ಮುಂದೆ ಇದೇ ಸಮಾಜ ನಮ್ಮಿಬ್ಬರ ಬಗ್ಗೆ ಏನ್ ಮಾತಾಡುತ್ತೆ ಗೊತ್ತಾ? ಏನಂತ ಈ ಸಮಾಜ ಏನಂತ ಹೇಳ್ತಾ ಇದ್ರೆ, ಪ್ರೇಮಿಗಳು ಪ್ರೇಮಿಸಿ ಕಾಮದಾಟ ಆಡಿ ಹೊಟ್ಟೆಯಲ್ಲಿ ಪಿಂಡ ಹೊತ್ತು ನಿಂತಿದ್ದಾಳೆ ಅಂತ ಹೀನ ಮಾನವವಾಗಿ ಮಾತನಾಡ್ತಾರೆ. ಇದೆಲ್ಲ ನಿಮ್ಮ ತಂದೆಯವರಿಗೆ ಗೊತ್ತಾದ್ರೆ ಯಾಕೆ ಚಿಂತೆ ಮಾಡ್ತೀಯ? ನನ್ನ ತಂದೆಗೆ ನಾನು ಒಬ್ಬನೇ ಮಗನು. ಅದರಲ್ಲಿ ಸರ್ವಾಸ್ತಿಗೂ ನಾನೇ ಒಡೆಯ. ನಾನು ಹೇಳಿದನ್ನು ಯಾವಾಗಲೂ ಬೇಡವೆಂದಿದ್ದ ನಮ್ಮ ತಂದೆ. ನಿನಗೂ ಹಕ್ಕಿದ್ದು ತಾನೆ. ಅಂದ ಮೇಲೆ ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡಿ ತಾಳಿ ನಾನು ಸದಾ ಸಿದ್ಧನಿರುವಾಗ ನಿಮ್ಮ ಅಣ್ಣ
ಮಾಡಿನವರು ಮೇಲಾಗಿ ಸಾಯಿಗಳು ಏನಾದ್ರೂ ಬೇಡವೆಂದ ಅವಾಗ ಏನು ಮಾಡ್ತೀನಿ? ನಾನು ಒಂದು ಯೌವನಕ್ಕೆ ಬಂದ ಹೆಣ್ಣು. ನನ್ನನ್ನು ನೂರಾರು ಆಸೆಗಳು ಮನೆ ಮಾಡ್ಕೊಂಡಿದೆ. ನನ್ನ ಮದುವೆ ಮಾಡೋದ್ರಲ್ಲಿ ನನ್ನ ಆಸೆಗಳೇ ಕರೆಗೆ ಹೋಗ್ಬೋದು. ನನ್ನ 18 ವರ್ಷ 20 ಬಿದ್ದಿದೆ. ನಾನು ಯಾರನ್ನು ವಹಿಸಬೇಕು ಅಂತ ಸೆಲೆಕ್ಷನ್ ಮಾಡೋದು ನನ್ನ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಿ. ನೀನು ಹೇಳುವುದರಲ್ಲಿ ಮಾತಿನಲ್ಲಿ ಅರ್ಥ ಉಂಟು. ಯೌವನ ತುಂಬಿದ ತರುಣೆ ನೀನು. ಯಾವುದೇ ಒಂದು ಹೂವು ಬಾಡಿದ ಮೇಲೆ ಹೂ ಅರಳಿದ ಮಾತ್ರಕ್ಕೆ ದುಂಬಿಸಿ ಹೋಗಿರ್ತದೆ. ಯೌವನ ಇರಬೇಕಿದ್ರೆ ಹೆಣ್ಣು ಮಕ್ಕಳು ಯೌವನ ಮಾತ್ರ ಸಾಧ್ಯ. ನಿನ್ನ ಯಾವ ಬಯಕೆಯನ್ನು ಹಿಮ್ಮೆಟ್ಟಿಕೊಳ್ಬೇಡ ಸುಮಿತ್ರ, ಹಿಮ್ಮೆಟ್ಟಿಕೊಳ್ಬೇಡ. ನಿಮ್ಮಂತ ಹೆಣ್ಣಿನ ಹೆಮ್ಮೆ ಸರಿ ಸಮಾನ. ಧರ್ಮೇಂದ್ರ, ಒಂದು ವಯಸ್ಸಿಗೆ ಬಂದ ಹೆಣ್ಣು ಒಂದು ಗಂಡನ ಬಯಸುವುದು ಸಹಜ. ಅದೇ ರೀತಿ ದುಂಬಿ ಅರಳಿದ ಹೂವಿನ ಮಕರಂದ ಹೀರೋದು ಸಹಜ. ನೋಡಿ, ನಿಮ್ಮಂತವರು ನನ್ನನ್ನು ಪ್ರೀತಿಸಿದ್ದೀರಾ ಅಂದ್ರೆ ನಾನೇ ಭಾಗ್ಯಶಾಲಿ. ನನ್ನ ಪ್ರಾಣ ತ್ಯಾಗ ಮಾಡಿ ಆದರೂ ನಿನ್ನನ್ನು ಯಾಕೆಂದ್ರೆ ನನ್ನ ಆಸ್ತಿಗಿಂತ ಹೆಚ್ಚಾಗಿ ನೀನು ನಿನ್ನ ಮನಸ್ಸನ್ನೇ ಕೊಟ್ಟಿರಬೇಕಿತ್ತು. ಈ ಸಮಾಜದಲ್ಲಿ ಯಾರು ಏನೆಂದರೆ ನನಗೆ ಹಕ್ಕಿಗಳು ಹೇಗೆ ಹಾರಾಡ್ತವೆ, ಪಕ್ಷಿಗಳು ನೋಡಿ, ಹೂ ದುಂಬಿಗಳು ನೋಡಿ ಹೇಗೆ ಹಾರಾಡ್ತವೆ. ಈ ಕಾಮಿಗಳು ಯಾವುದೇ ರೀತಿ ಕ್ರೀಡಾಂಗಣದಲ್ಲಿ ಆಡಲಿ, ಕಾಮಿಗಳು ಪ್ರೇಮದ ಹಾಗೆ ನೀನು ಕೂಡ ನೀವು ಹೇಳ್ತಿರೋ ಮಾತು ನನಗೆ ಸಂಪೂರ್ಣ ಅರ್ಥ ಆಗುತ್ತೆ. ಈ ಪ್ರೇಮಿಗಳೆಲ್ಲ ಹೂ ಮುಡಿದವರೆಲ್ಲ ಕಾಮಿಗಳು ಅಂತ ನೀವು ತಿಳ್ಕೊಂಡಿದ್ರ. ಕಣ್ಣಿಗೆ ಜಗವೆಲ್ಲ ಹಾಕೊಳ್ಳೋದು ಒಂದರ ಪಕ್ಕದಲ್ಲಿ ಎಷ್ಟು ಮುದ್ದಾಗಿದೆ ಆ ಹಕ್ಕಿ ಪಕ್ಷಿಗಳಂತೆ ನನಗೂ ತಾಳಿದವನ ಬಾಳಿನ ಅತಿಯಾದ ಅವಸರ ಅಘಾತಕ್ಕೆ ಕಾರಣವೆಂಬುದು ಮಾತು ನೀ ಕೇಳಿದ್ದೀವಿ. ಯಾಕಕ್ಕೋಸ್ಕರ ಇಷ್ಟೊಂದು ಗಡಿಬಿಡಿ ಮಾಡಿದ್ದೀರಿ? ಅಲ್ಲಿ ನೋಡು ಹೇಗೆ ರೆಡಿಯಾಗಿ ಪ್ರಥಮ ನೀನು ಹೂ ಮುಡಿತೀರೋ ಗೊತ್ತಿಲ್ಲ, ಅದಕ್ಕೋಸ್ಕರ ನೀವು ಇಷ್ಟೊಂದು ದಿವಸ ಕಾಯಬೇಕಾಗಿದೆ. ಅಯ್ಯೋ, ನೀವು ಹೂ ಮುಡಿಸ್ತೀರಿ ಅಂದಾಗ ನಾನು ಮುಡಿದೇ ಇರ್ತೀನ. ಹೊರೆಯನ್ನ ಈಗಲೇ ಇಳಿಸಬಲ್ಲೆ, ಆದರೆ ನಿನಗೋಸ್ಕರ ಹೀಗೆ ಮಾತನಾಡ್ತಿದ್ರೆ ಕಾಲದ ಸಮಯ ಕಳೆದೇ ಹೋಗುತ್ತೆ. ನಿಮ್ಮ ಮನಸ್ಸಿಗಾಗಿ ಒಂದು ಹಾಡಾಡೋಣ.